ಮತ್ತೊಮ್ಮೆ ಎಸೆಗಾರಿಕೆಯಲ್ಲಿ ಹನೀಫ್ ಎಸೆಗಾರಿಕೆಯಲ್ಲಿದ್ದರೆ ಅದೇ ಹರ್ಷದ್ ಬಜಲ್ ದಂಡಿನೊಂದಿಗೆ ಕಾಯ್ತಾ ಇದ್ದಾರೆ. ಅದ್ಭುತವಾದ ಎಸ್ತ ಮತ್ತೊಂದು ದಂಡಿನ ಅಂಚಿಗೆ ತಗುಲಿತ್ತು ಆ ಚೆಂಡು. ಒಂದು ಓಟದೊಂದಿಗೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಖಾತೆಯಲ್ಲಿ ಜಮೆಯಾಗಿದೆ 3. ಎಸೆಗಾರ ಹನೀಫ್, ದಾಂಡುಗಾರಿಕೆಯಲ್ಲಿ ಪ್ರಥಮ ಬಾರಿ ಇಜಾಜ್. ಹೆಸರಿಗೆ ತಕ್ಕಂತೆ ಖಡಕ್ ಹೆಸರಾಗಿದೆ ಇದು ಇಜಾಜ್. ಆ ಇಜಾಜ್ರವರ ವ್ಯಕ್ತಿತ್ವ, ಇಜಾಜ್ರವರ ದಾಖಲೆ ಬಹಳಷ್ಟಿದೆ. ಆದರೆ ಈ ಕೃಷ್ಣಾಪುರದ ಜನತೆಯ ಮುಂದೆ ಮಿಂಚಬೇಕಾಗಿದೆ ಇಜಾಜ್ ಈ ಒಂದು ಅತ್ಯುತ್ತಮ ಪಂದ್ಯದಲ್ಲಿ. ಕಾರಣ KFC ಕೋಡಿಕಲ್ ಎಂದೊಡನೆ ಈ ಪ್ರದೇಶದಲ್ಲಿ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ಆ ಅಭಿಮಾನಿಗಳ ಮನಸ್ಸು ತಣಿಸಲು KFC ಕೋಡಿಕಲ್ ಇಲ್ಲಿ ಎದ್ದು ಬರಬೇಕಾಗಿದೆ. ಆದರೆ ಚಾಲೆಂಜ್ ಎಂದು ಚಾಲೆಂಜೇ. ಇಲ್ಲಿ ಅದ್ಭುತವಾದ ಕ್ಷೇತ್ರಕ್ಷಣೆ. ಒಮ್ಮೆ ಬೆದ್ರಾ ಮೀಡಿಯಾವನ್ನು ನೋಡಿ, ನೇರ ವೇದಿಕೆಯನ್ನು ನೋಡಿ, ಎಲ್ಲರ ಕಣ್ಣು ಒಮ್ಮೆ ವೇದಿಕೆಗೆ ಬರಲಿ. ಆ ಹಿಡಿದ ಶೈಲಿ ನೋಡಿ, ಅದ್ಭುತವಾದ ಕ್ಷೇತ್ರಕ್ಷಣೆ ಇದು, ಅದ್ಭುತವಾದ ಕ್ಷೇತ್ರಕ್ಷಣೆ. 3 ರನ್ನನ್ನು ಉಳಿಸಿದ್ದಾರೆ ಆ ಪ್ರತಿಭಾನ್ವಿತ ಪ್ರತಿಭೆ. ಅದ್ಭುತ ರೀತಿಯ ಕ್ಷೇತ್ರಕ್ಷಣೆ. 3 ಓಟವನ್ನು ಉಳಿಸಿದ್ದಾರೆ ಅಂದರೆ ತಪ್ಪಾಗಲಾರದು. BMR ಇದಕ್ಕೂ ನಮಗೆ ಅವಕಾಶ ಕೊಡ್ತಾ ಇದೆ. ನಿಮ್ಮ ಮೊಬೈಲಲ್ಲಿ MB ಮುಗಿಯೋದು ಬೇಡ, ನೇರ ವೇದಿಕೆಯತ್ತ ನೋಡಿದರೆ ರೀಪ್ಲೇ ನಿಮಗೆ ಇಲ್ಲಿ ನೋಡಬಹುದಾಗಿದೆ. ಅತ್ಯುತ್ತಮ ರೀತಿಯ ಒಂದು ಪಂದ್ಯಾಕೂಟ BMR ಪ್ರಸ್ತುತಪಡಿಸ್ತಾ ಇದೆ. ಹನೀಫ್ ಚೆಂಡಿನೊಂದಿಗೆ ಹರ್ಷದ್ ಬಜಾಲ್, ಧುಮುಕಿದ್ರು ಹರ್ಷದ್ ಬಜಾಲ್. ಬಾಳೆತ್ತರದಲ್ಲಿ ಹಾರಿದ ಚೆಂಡು. ಒಂದು ಸುಲಭದಲ್ಲಿ 2 ಓಟವನ್ನು ಓಡಿ ಪೂರ್ತಿಗೊಳಿಸ್ತಾ ಇದ್ದಾರೆ. ಅದ್ಭುತವಾದ ಓಟ 2 ವಿಕೆಟ್ಗಳ ಮಧ್ಯೆ. ಇಲ್ಲಿ ಹರ್ಷದ್ ಬಜಾಲ್ ಮಿಂಚುತ್ತಿದ್ದಾರೆ. ಚೆಂಡಿಗೂ ದಂಡಿಗೂ ಸ್ಪರ್ಶ ಕಾಣ್ತಾ ಇದೆ ಹರ್ಷದ್ ಬಜಾಲ್. ಪ್ರಥಮ ಓವರ್ ಚಾಲ್ತಿಯಲ್ಲಿ ತಂಡದ ಖಾತೆಯಲ್ಲಿ 6 ಬಂದಿದೆ, 1 ಎಸೆತ ಬಾಕಿ. ಪವರ್ ಪ್ಲೇ ಆಟ. ಇಂತಹ ಪವರ್ ಪ್ಲೇ ಆಟದ ಸರದಾರ ಈ ಹರ್ಷದ್ ಬಜಾಲ್. ಇಲ್ಲಿ ಆ ಸರದಾರನಿಗೆ ಚೆಂಡು ದಂಡು ಸ್ಪರ್ಶಿಸುತ್ತದೋ ಕಾದು ನೋಡೋಣ. ಹನೀಫ್ ಎಂದಿನಂತೆ ಚೆಂಡನ್ನು ಕೈಗೆತ್ತಿಕೊಂಡು ಕೊನೆ ಬಾರಿ ಅದ್ಭುತ ರೀತಿಯ ಹೊಡೆತ. ಇದು ಚೆಂಡಿನ ಹಿಂದೆ ಓಡ್ತಾ ಇದ್ದಾರೆ. ಚೆಂಡು ಸೀಮಾರೇಖೆಯತ್ತ, ಚೆಂಡು ಸೀಮಾರೇಖೆಯನ್ನು ದಾಟಿದೆ. ಅದ್ಭುತ ಬೌಂಡರಿ, ಅದ್ಭುತ ಬೌಂಡರಿಯೊಂದಿಗೆ 10 ಸೇರ್ತಾ ಇದೆ ಪ್ರಥಮ ಓವರಿನ ಮುಕ್ತಾಯಕ್ಕೆ. ಅತ್ಯುತ್ತಮವಾದ ಪಂದ್ಯ. ಮತ್ತೊಮ್ಮೆ ಕಿವಿಕೊಡಿ. ಪಂದ್ಯವನ್ನು ನೋಡದೇ ಇರಬೇಡಿ. ಕಾರಣ ನಿಮ್ಮೆಲ್ಲರ ಮನದಂಗಳದಲ್ಲಿ ಉಳಿಯುವ ಪಂದ್ಯ ಇದು. ಚೆಂಡು ಅದ್ಭುತವಾದ ಹೊಡೆತದೊಂದಿಗೆ 10 ರನ್ನನ್ನು ಪೇರಿಸ್ತಾ ಇದೆ ಪ್ರಥಮ ಓವರಿನಲ್ಲಿ. ಒಟ್ಟು 42ರ ಮುಂದೆ ಪಡೆಯಬೇಕಾದ ಮೊತ್ತ 54 ಪಡೆಯಬೇಕಾಗಿತ್ತು. ಇನ್ನು 44 ಬೇಕಾಗಿದೆ ಉಳಿದ 36 ಎಸೆತದ ಮುಂದೆ. ಎಸೆಗಾರಿಕೆಯಲ್ಲಿ ದ್ವಿತೀಯ ಓವರನ್ನು ಎಸೆಯಲು ಬರ್ತಾ ಇದ್ದಾರೆ ಚಾಲೆಂಜ್ ಕೃಷ್ಣಾಪುರ ತಂಡದ ಚಾಲೆಂಜಿಂಗ್ ಹೀರೋ ಸಂದೀಪ್ ರವರ ಕೈಯಲ್ಲಿ ಚೆಂಡಿದೆ. ಆಟಗಾರ ಇಜಾಜ್ ರವರ ಕೈಯಲ್ಲಿ ದಂಡಿದೆ. ಇಜಾಜ್ ಓರ್ವ ಅಪ್ರತಿಮ ತಾರೆ. ಇದು ಹೋದಲ್ಲೆಲ್ಲ ಬೆಳಗಿದ ತಾರೆ. ಇದು KFC ಕೋಡಿಕಲ್ ಕಂಡ ಒಂದು ಅತ್ಯದ್ಭುತ ತಾರೆ. ಕೃಷ್ಣಾಪುರದ ಮೈದಾನದಲ್ಲಿ, ಪ್ಯಾರಡೈಸ್ ಮೈದಾನದಲ್ಲಿ, ಇತಿಹಾಸವುಳ್ಳಂತಹ ಈ ಮೈದಾನದಲ್ಲಿ ರಂಜಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಹರ್ಷದ್ ಬಜಾಲ್, ಮತ್ತೊಂದು ಕಡೆಯಲ್ಲಿ ಇಜಾಜ್. ದ್ವಿತೀಯ ಓವರಿನ ಪ್ರಾರಂಭ. 10 ಬಂದಿದೆ ಪ್ರಥಮ ಓವರಿನ ಮುಕ್ತಾಯಕ್ಕೆ. ದ್ವಿತೀಯ ಓವರಿನ ಪ್ರಾರಂಭ. ಶ್ರೇಷ್ಠ ಮಟ್ಟದ ಎಸೆತ ಇದು. ಮಿಂಚಿನ ಓಟ ಇಲ್ಲಿ ಇಜಾಜ್ ಕ್ರೀಸನ್ನು ಬಿಟ್ಟು ಕೊಡ್ತಾ ಇದ್ದಾರೆ ಹರ್ಷದ್ ಬಜಾಲ್ ರವರಿಗೆ. ಅಗತ್ಯವಲ್ಲದ ಓಟ, ಯಾವುದೇ ಕಾರಣಕ್ಕೂ ಅದು ಓಟ ಪೂರ್ತಿಯಾಗುತ್ತಿರಲಿಲ್ಲ. ಹರ್ಷದ್ ಓಡಿದ್ರು, ಇಜಾಜ್ ಬಿಟ್ಟು ಕೊಡ್ತಾ ಇದ್ದಾರೆ ಕ್ರೀಸನ್ನು. ಇದರೊಂದಿಗೆ
ಇಜಾದ್ರವರ ಆಟಕ್ಕೆ ಅಂತ್ಯ ಕಾಣ್ತಾ ಇದೆ. ಅತ್ಯುತ್ತಮವಾದ ಪಂದ್ಯಾಕೂಟದ ಒಂದು ಅತ್ಯುತ್ತಮ ಪಂದ್ಯ ಇದಾಗುವ ಸಾಧ್ಯತೆ ಇದೆ. ಕ್ರೀಡಾಭಿಮಾನಿಗಳು ಎಚ್ಚೆತ್ತುಕೊಂಡು ನೋಡ್ತಾ ಇದ್ದಾರೆ. ಈಗ ಗಂಟೆ 2:10. ಇದು ಮಧ್ಯರಾತ್ರಿ. ನಾವು ನಿದ್ರಾಲೋಕದಲ್ಲಿ ತೇಲಾಡುತ್ತಿರುವ ಸಮಯ. ಈ ಸಮಯದಲ್ಲಿ ಇಲ್ಲಿ ಒಂದು ಅದ್ಭುತವಾದ ಪಂದ್ಯಾಕೂಟ. ಆ ಪಂದ್ಯಾಕೂಟದಲ್ಲಿ ಅದ್ಭುತವಾದ ಪಂದ್ಯ. ಅಲ್ತಾಫ್ ಕೆಸಿ ರೋಡ್ ಇವರು ಈ ಪಂದ್ಯಾಟಕ್ಕೆ ಶುಭಕಾಮನೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಒಂದು ಅದ್ಭುತವಾದ ಪಂದ್ಯಾಕೂಟವನ್ನು BMR ಪ್ರಸ್ತುತಪಡಿಸಿದೆ. ಪ್ರತಿಭೆಗಳ ಅನ್ವೇಷಣೆಯಲ್ಲಿದೆ. ಇದು ಕೃಷ್ಣಾಪುರ ಬೆಳಗಿದೆ ಎಂಬ ಮಾತಿನೊಂದಿಗೆ ನಮಗೆ ಪ್ರಶಂಸನೀಯವಾಗಿ ಶುಭಕಾಮನೆಗಳನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಎಡಗೈ ದಾಂಡಿಗ ಹರ್ಷದ್ ಬಜಾಲ್ರವರಿಗೆ ಮತ್ತೆ ಸಂದೀಪ್ ಚೆಂಡಿನೊಂದಿಗೆ ಹರ್ಷದ್ ಬಜಾಲ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು ನಿಲ್ಲದೇ ಇದ್ದಿದ್ದರಿಂದ ಇದು ಲೆಗ್ ಬೈ ನಿಶಾನಿಯೊಂದಿಗೆ ಒಂಟಿ ಓಟ ಬರ್ತಾ ಇದೆ. ಇತರ ರನ್ಗಳ ಖಾತೆಯಲ್ಲಿ ಒಂದು ಬರ್ತಾ ಇದೆ. ದೊಡ್ಡ ಮೊತ್ತವನ್ನು ಬೆನ್ನಟ್ಟಬೇಕಾಗಿದೆ KFC ಕೋಡಿಕಲ್. ಎಲ್ಲಿಯ ತನಕ ಹರ್ಷದ್ ಬಜಾಲ್ ಕ್ರೀಸಲ್ಲಿರ್ತಾರೋ ಅಲ್ಲಿಯ ತನಕ ಈ ಪಂದ್ಯಕ್ಕೆ ಜೀವ ಇದೆ. ಇನ್ನೊಂದು ಕಡೆಯಲ್ಲಿ ಆಗಮಿಸಿದ್ದಾರೆ ಸಿರಾಜ್ BMR. ವೇದಿಕೆಯತ್ತ ಬನ್ನಿ. ಹರ್ಷದ್ ಬಜಾಲ್ರವರ ಜೊತೆ ಕೂಡಿದವರು ಶಾಕಿರ್. ಇದು ಅಂಡರ್ ಆರ್ಮ್ ಕ್ರಿಕೆಟಿನ ರೋಬೋಟೋ ಅಂತಾರೆ. ಕಾರಣ ಇವರಲ್ಲಿರುವ ಆ ಪ್ರೌಢಿಮೆ, ಇವರಲ್ಲಿರುವ ಆ ಕ್ರಿಕೆಟಿನ ಝಲಕ್ ನಿಜವಾಗಿಯೂ ಪ್ರತಿಯೊಬ್ಬ ಕ್ರೀಡಾಭಿಮಾನಿಗಳಲ್ಲಿಯೂ ಇವರು ಪ್ರಶಂಸೆಯನ್ನು ಪಡೆದವರು. ಅದರಲ್ಲೂ ಈ ಮೈದಾನ ಅವರ ಅದೃಷ್ಟ ಮೈದಾನವಾಗಿದೆ. ಅದೇ ಶಾಕಿರ್ ದಂಡಿನೊಂದಿಗೆ ಎಸೆಗಾರಿಕೆಯಲ್ಲಿ ಸಂದೀಪ್ ಎಸೆಗಾರಿಕೆಯಲ್ಲಿ, ಶಾಕಿರ್ ದಾಂಡುಗಾರಿಕೆಯಲ್ಲಿ. ಸಂದೀಪ್ ತೀರ್ಪುಗಾರರನ್ನು ದಾಟಿ ಶಾಕಿರ್ ತಮ್ಮದೇ ಆದ ಶೈಲಿಯಲ್ಲಿ ದಂಡನ್ನು ಒತ್ತಿದ್ರು. ಒಂದು ಓಟ ಸುಲಭದಲ್ಲಿ ಪಡೆದು ಹರ್ಷದ್ ಬಜಾಲ್ರವರಿಗೆ ಸ್ಟ್ರೈಕನ್ನು ಕೊಡ್ತಾ ಇದ್ದಾರೆ ಶಾಕಿರ್. ಹರ್ಷದ್ ಬಜಾಲ್ ಪವರ್ ಪ್ಲೇ ಆಟದ ಸರದಾರ ಅಂತಾರೆ. ಕಾರಣ ಮೈದಾನದ ಮುಕ್ಕು ಮೂಲೆಯನ್ನು ಕೂಡ ಅರಿತು, ಎಲ್ಲೆಲ್ಲಿ ಕ್ಷೇತ್ರರಕ್ಷಕ ಇಲ್ಲ ಎನ್ನುವುದನ್ನು ಅರಿತು, ಚೆಂಡು ಎಷ್ಟೇ ಬಲಿಷ್ಠವಾಗಿದ್ದರೂ ಆ ಚೆಂಡಿಗೆ ಉತ್ತರ ನೀಡುವ ವ್ಯಕ್ತಿ ಹರ್ಷದ್ ಬಜಾಲ್. ಇಲ್ಲಿ ಸಂದೀಪ್ ರವರ ಎಸೆತವನ್ನು ಎದುರಿಸುತ್ತಲೇ ಸಂದೀಪ್ ತನ್ನ ಓವರಿನ 4ನೇ ಎಸೆತವನ್ನು ತುರಾತುರಿಯಲ್ಲಿ ಇರ್ಫಾನ್ ರವರನ್ನು ದಾಟಿ ವೇದಿಕೆ ತುದಿಯಿಂದ ಸಂದೀಪ್ 4ನೇ ಬಾರಿ ಹರ್ಷದ್ ಬಜಾಲ್ ಧುಮುಕಿ ಹೊಡೆಯುವ ಪ್ರಯತ್ನದಲ್ಲಿ ಒಂದು ಓಟ ಮಾತ್ರ ಸಿಗ್ತಾ ಇದೆ. ಅದು ದಂಡಿನ ಅಂಚಿಗೆ ತಗುಲಿತ್ತು ಆ ಚೆಂಡು. 4 ಎಸೆತ ಪೂರ್ತಿಯಾಗಿದೆ. ಒಟ್ಟು 10 ಎಸೆತದಲ್ಲಿ ಬಂದ ಒಟ್ಟು ಮೊತ್ತ 13 ಓಟ. ಅಂದರೆ 4 ಎಸೆತದ ಮುಂದೆ ಬಂದಿರುವುದು ಕೇವಲ 3 ಮಾತ್ರ. ಇಜಾದ್ರವರ ವಿಕೆಟ್ ಕೂಡ ಕಳೆದುಕೊಂಡಿದೆ ರನ್ಔಟ್ ಮೂಲಕ. ಸಂದೀಪ್ ಪಂದ್ಯಕ್ಕೆ ಹಿಡಿತವನ್ನು ಸ್ಥಾಪಿಸ್ತಾ ಇದ್ದಾರೆ. ಪವರ್ ಪ್ಲೇ ಆಟದಲ್ಲಿ ದೊಡ್ಡ ಮೊತ್ತವನ್ನು ಬಿಟ್ಟು ಕೊಡ್ತಾ ಇಲ್ಲ. ಸಂದೀಪ್ ರವರಲ್ಲಿದೆ ಚಾಕಚಕ್ಯತೆ. ಇಲ್ಲಿ 5ನೇ ಬಾರಿ ಸಂದೀಪ್ ಶಾಕಿರ್ ರವರಿಗೆ ತಮ್ಮದೇ ಆದ ಶೈಲಿಯಲ್ಲಿ ಸಂದೀಪ್ ಚೆಂಡನ್ನು ಕೈಗೆ ಎತ್ತುಕೊಳ್ಳುತ್ತಾ ಸಂದೀಪ್ 5ನೇ ಬಾರಿ ಶಾಕಿರ್ ರವರಿಗೆ ಶ್ರೇಷ್ಠ ಮಟ್ಟದ ಹೊಡೆತ. ಆದರೆ ಪವರ್ ಪ್ಲೇ ಎನ್ನುವ ಆ ಆಟಕ್ಕೆ ಇದು ಸೀಮಿತವಾಗಿರಲಿಲ್ಲ. ಯಾಕಂದರೆ ಕ್ಷೇತ್ರರಕ್ಷಕನನ್ನು ವಂಚಿಸಿ ಹೋಗುವ ಚೆಂಡು ಆ ಪವರ್ ಪ್ಲೇ ಆಟದ ನೋಟವೇ ಬೇರೆ. ಇಲ್ಲಿ ಶಾಕಿರ್ ಒಂದು ಓಟವನ್ನು ಮಾಡಿ ಮತ್ತೆ ಹರ್ಷದ್ ಬಜಾಲ್ರವರಿಗೆ ಸ್ಟ್ರೈಕನ್ನು ಒಪ್ಪಿಸ್ತಾ ಇದ್ದಾರೆ. 5 ಎಸೆತ ಪೂರ್ತಿಯಾಗಿದೆ. 1 ಎಸೆತ ಬಾಕಿ ದ್ವಿತೀಯ ಪವರ್ ಪ್ಲೇ ಓವರಿನಲ್ಲಿ. ಹರ್ಷದ್ ಬಜಾಲ್ ಪ್ರಥಮ ಓವರಿನ ಕೊನೆಯ ಎಸೆತಕ್ಕೆ ಬೌಂಡರಿಯನ್ನು ಗಿಟ್ಟಿಸಿದರು. ದ್ವಿತೀಯ ಓವರಿನ ಕೊನೆಯ ಎಸೆತಕ್ಕೆ ಬೌಂಡರಿ ಹೊಡೆದಾರೋ ಇದು ಕಾಯಬೇಕಾಗಿದೆ. KFC ಕೋಡಿಕಲ್ ತಂಡಕ್ಕೆ ಅದರ ಅವಶ್ಯಕತೆ ಇದೆ. KFC ಕೋಡಿಕಲ್ ಮಾಲಕ ಪವನ್ ರವರು 2 ಕಣ್ಣುಗಳನ್ನು ತೆರೆದು ಮಿಟುಕಿಸದೆ ವೀಕ್ಷಿಸ್ತಾ ಇದ್ದಾರೆ. ಕಾರಣ
ತಮ್ಮ ತಂಡದ ಸದಸ್ಯರು ಮಾಡ್ತಾ ಇರುವ ಈ ಅಪ್ರತಿಮ ಹೋರಾಟ. ಸಂದೀಪ್ ಚೆಂಡಿನೊಂದಿಗೆ ಓವರಿನ ಕೊನೆ ಎಸೆತ. ಅರ್ಷದ್ ಬಜಾಲ್ ತಮ್ಮೆಲ್ಲರನ್ನು ಆಕರ್ಷಣೀಯವಾಗಿ ಕೊಂಡೊಯ್ಯುವ ಬಜಾಲ್, ಅದೇ ಅರ್ಷದ್ ಬಜಾಲ್ ಓವರಿನ ಕೊನೆ ಎಸೆತ. ಮಾರಕ ಅದ್ಭುತವಾದ ಹೊಡೆತ. ಕ್ಷೇತ್ರಕ್ಷಕ ಅದರ ಹಿಂದೆ ಓಡ್ತಾ ಇದ್ದಾರೆ, ಆದರೆ ಚೆಂಡು ಸೀಮಾರೇಖೆಯನ್ನು ದಾಟುತ್ತಿದೆ. ಪ್ರಥಮ ಓವರಿನ ಕೊನೆಯ ಎಸೆತದಲ್ಲಿ ಬೌಂಡರಿ, ದ್ವಿತೀಯ ಓವರಿನ ಕೊನೆಯ ಎಸೆತದಲ್ಲಿ ಬೌಂಡರಿ. ಒಟ್ಟು 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ ಬಂದಿದೆ 18 ಓಟಗಳು. ಪ್ರಥಮ ಓವರಿನಲ್ಲಿ 10, ದ್ವಿತೀಯ ಓವರಿನಲ್ಲಿ 8. ಇಜಾಜ್ರವರ ವಿಕೆಟ್ ಕಳೆದುಕೊಂಡು ಮುಂದಿನ ಪಂದ್ಯಕ್ಕೆ ಕ್ಲಾಸ್ 11 ಚೊಕ್ಕಬೆಟ್ಟು ಹಾಗೂ ನ್ಯೂ ಫ್ರೆಂಡ್ಸ್ ಕೃಷ್ಣಾಪುರ. ಕ್ಲಾಸ್ 11 ಚೊಕ್ಕಬೆಟ್ಟು ಹಾಗೂ ನ್ಯೂ ಫ್ರೆಂಡ್ಸ್ ಕೃಷ್ಣಾಪುರ ಪರಿಸರದ 2 ತಂಡಗಳು ಇಲ್ಲಿ ಸೆಣಸಾಡಬೇಕಾಗಿದೆ ಮುಂದಿನ ಪಂದ್ಯದಲ್ಲಿ. 2 ತಂಡ ಸಜ್ಜಾಗಿರಿ. 2 ತಂಡ ಸಜ್ಜಾಗಿ ತಂಡದ ನಾಯಕ ನಾಣ್ಯ ಚಿಮ್ಮಿಗೆಗಾಗಿ ಬನ್ನಿ. ಮುಂದಿನ ಪಂದ್ಯಕ್ಕಾಗಿ ಕ್ಲಾಸ್ 11 ಚೊಕ್ಕಬೆಟ್ಟು ನ್ಯೂ ಫ್ರೆಂಡ್ಸ್ ಕೃಷ್ಣಾಪುರ. 12ರ ಮುಂದೆ 18 ಬಂದಿದೆ. ಇನ್ನು 30 ಎಸೆತದ ಆಟ ಬಾಕಿ ಇದೆ. ಬೇಕಾದ ರನ್ನುಗಳು 30ರ ಮುಂದೆ 36 ರನ್ನಿನ ಅವಶ್ಯಕತೆ ಇದೆ. 5 ಓವರಿನ ಆಟ ಬಾಕಿ. 2 ಓವರ್ಗಳಲ್ಲಿ ಈಗಾಗಲೇ 18 ಓಟವನ್ನು KFC ಕೋಡಿಕಲ್ ಪಡೆದುಕೊಂಡಿದೆ. ಮೂರನೇ ಓವರಿನ ಪ್ರಾರಂಭ. ಎಸೆಗಾರ ಪ್ರಥಮ ಓವರನ್ನು ಎಸೆದ ಹನೀಫ್. ಅತ್ಯುತ್ತಮ ದಾಂಡುಗಾರಿಕೆ ನಡೆಸಿದ ಹನೀಫ್ ತಮ್ಮ ಕೋಟಾದ ಕೊನೆಯ ಓವರನ್ನು, ತಂಡದ 3ನೇ ಓವರನ್ನು ಎಸೆಯಲು ಮುಂದಾಗಿದ್ದಾರೆ ಹನೀಫ್. ವೇದಿಕೆ ತುದಿಯಿಂದ ಶಾಕಿರ್ ತಮ್ಮದೇ ಆದ ಶೈಲಿಯಲ್ಲಿ ದಂಡನ್ನು ತಿರುಗಿಸಿದರು. 1 ಓಟ ಸಿಗ್ತಾ ಇದೆ ಶಾಕಿರ್ ಅವರಿಗೆ. 19 ಬಂದಿದೆ ತಂಡದ ಖಾತೆಯಲ್ಲಿ. 3ನೇ ಓವರಿನ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಹನೀಫ್ ಹರ್ಷದ್ ಬಜಾಲ್ರವರಿಗೆ 2 ಬೌಂಡರಿಯನ್ನು ಸಿಡಿಸಿ ಫಾರ್ಮನ್ನು ಪಡೆದುಕೊಳ್ಳುವ ತುರಾತುರಿಯಲ್ಲಿದೆ ಈ ಅರ್ಷದ್ ಬಜಾಲ್ರವರ ಆಟ. ಬಿದ್ರಾ ಮೀಡಿಯಾ ಇರ್ಫಾನ್ ರವರ ಸಾರಥ್ಯದಲ್ಲಿ ಬಂದ ಬಿದ್ರಾ ಮೀಡಿಯಾ ಇಂದು ಪ್ರಕಾಶಿಸ್ತಾ ಇದೆ. ದೇಶ ವಿದೇಶಗಳಲ್ಲಿ ಬಿತ್ತರಿಸ್ತಾ ಇದೆ. ಪ್ರಶಂಸೆಗೆ ಪಾತ್ರವಾಗ್ತಾ ಇದೆ ಬಿದ್ರಾ ಮೀಡಿಯಾ. ಇಲ್ಲಿ ಹರ್ಷದ್ ಬಜಾಲ್ ದಂಡನ್ನು ಕೈಗೆತ್ತಿಕೊಂಡು ಹನೀಫ್ ರವರ ಓವರಿನ ದ್ವಿತೀಯ ಎಸೆತ. ತೀರ್ಪುಗಾರ ನಜೀರ್ ಈಡನ್ ರವರನ್ನು ಬಿಟ್ಟು ಇಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಆದರೆ ದಂಡಿಗೆ ಸ್ಪರ್ಶಿಸಿಲ್ಲ. 1 ಓಟ ಬಂದಿದೆ, ಅದು ಲೆಗ್ ಬೈ ಎನ್ನುವ ನಿಶಾನೆಯೊಂದಿಗಾಗಿದೆ. ಇತರ ರನ್ಗಳ ಖಾತೆಯಲ್ಲಿ ಮತ್ತೊಂದು ತಂಡದ ಖಾತೆಯಲ್ಲಿದೆ. ಈಗ 20 ಓಟಗಳು ತಂಡದ ಖಾತೆಯನ್ನು ಸೇರ್ತಾ ಇದೆ. ಹನೀಫ್ ಚೆಂಡಿನೊಂದಿಗೆ, ಶಾಕಿರ್ ದಂಡಿನೊಂದಿಗೆ. 1 ಕೈಯಲ್ಲಿ ತಿರುಗಿಸುವುದು ಇದು ಶಾಕಿರ್ ಅವರ ಚಾಳಿ. ನಿಜವಾಗಿಯೂ ಅದು ನೋಡಲು ಬಹಳಷ್ಟು ಸೊಗಸಾಗಿರ್ತದೆ. ಎಷ್ಟೇ ವೇಗದ ಎಸೆತವಾಗಲಿ, ಎಷ್ಟೇ ಚಾಣಾಕ್ಷದ ಎಸೆತ ಅದಾಗಿರಲಿ, ಶಾಕಿರ್ 1 ಕೈಯಲ್ಲಿ ದಂಡನ್ನು ಹಿಡಿದು ಆ ಚೆಂಡಿಗೆ ಒತ್ತುವುದು, ಅದು ನೋಡುವುದು ಬಹಳ ಬಹಳ ಸುಂದರವಾಗಿರ್ತದೆ. ಅದನ್ನೇ ಮಾಡಿದ್ದಾರೆ. 1 ಓಟದೊಂದಿಗೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಅಪಾಯಕಾರಿ ದಾಂಡಿಗ ಅರ್ಷದ್ ಬಜಾಲ್ ಹನೀಫ್ ರವರ ಎಸೆತವನ್ನು ಮುಗ್ಗರಿಸಿ ಹೊಡೆಯುವ ಪ್ರಯತ್ನದಲ್ಲಿ 1 ಸಿಕ್ಕಿದೆ. 2ನೇ ಓಟಕ್ಕಾಗಿ ಓಡ್ತಾ ಇದ್ದಾರೆ. 2 ಕೂಡ ಪೂರ್ತಿ ಆಗ್ತಾ ಇದೆ. ಮಿಂಚಿನ ಓಟ, ಆ ಮಿಸ್ ಥ್ರೋ ಇದರ ಲಾಭವನ್ನು ಪಡೆದಿದೆ ಇಲ್ಲಿ KFC ಕೋಡಿಕಲ್. ಅತ್ಯುತ್ತಮ ಪೈಪೋಟಿ ಆಟ. ಇಬ್ಬರು ಆಟಗಾರರು ಬಹಳಷ್ಟು ಅನುಭವಿಗಳು ಮಾತ್ರವಲ್ಲ, ಬಹಳಷ್ಟು ಇಂಥ ಸಂದಿಗ್ಧ ಪರಿಸ್ಥಿತಿಯನ್ನು ಮೆಟ್ಟಿ ನಿಂತವರು ಶಾಕಿರ್ ಹಾಗೂ ಇನ್ನೊಂದು ಕಡೆಯಲ್ಲಿರುವ ಅರ್ಷದ್ ಬಜಾಲ್. ಹನೀಫ್ ಚೆಂಡಿನೊಂದಿಗೆ ಮತ್ತೊಮ್ಮೆ ಅರ್ಷದ್ ಬಜಾಲ್ರವರಿಗೆ ದಂಡನ್ನು ತಿರುಗಿಸಿ 1 ಓಟವನ್ನು ತಮ್ಮದಾಗಿರಿಸಿಕೊಳ್ಳುತ್ತಾ ಅರ್ಷದ್ ಬಜಾಲ್. 3ನೇ ಓವರಿನ ಚಾಲ್ತಿ.
ಮೂರನೇ ಓವರಿನ ಕೊನೆಯ ಎಸೆತವನ್ನು ಹನೀಫ್, ಮೂರನೇ ಓವರಿನ ಕೊನೆಯ ಎಸೆತವನ್ನು ಹನೀಫ್ ಶಾಕಿರ್ ಅವರಿಗೆ. ಇಲ್ಲಿ ದಂಡನ್ನು ಮತ್ತೆ ತಿರುಗಿಸಿ ಒಂದು ಓಟವನ್ನು ಕಬಳಿಸಿಕೊಳ್ತಾ ಇದ್ದಾರೆ ಶಾಕಿರ್. ಇದರೊಂದಿಗೆ ಮೂರನೇ ಓವರ್ ಮುಕ್ತಾಯವಾಗಿದೆ. ತಂಡದ ಒಟ್ಟು ಗಳಿಕೆಯಲ್ಲಿದೆ ಈಗ 25 ಓಟಗಳು ಬಂದಿದೆ. ಇಜಾಜ್ರವರ ವಿಕೆಟ್ ಕಳೆದುಕೊಂಡಿದೆ. ಇನ್ನು ಉಳಿದ 24ರ ಮುಂದೆ KFC ಕೋಡಿಕಲ್ ತಂಡಕ್ಕೆ ಬೇಕಾಗಿರುವ ಮೊತ್ತ 29. 5 ರನ್ನಿನ ಅಂತರ ಇದೆ. ಆ 5 ರನ್ನಿನ ಅಂತರವನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಂಡು ಈ ಎರಡು ದೈತ್ಯ ದಾಂಡಿಗರು ಮುಂದುವರಿಯುತ್ತಾರೆ ಅನ್ನೋದೇ ಇಲ್ಲಿ ವಿಶೇಷವಾಗಿ ನೋಡ ಸಿಗ್ತಾ ಇದೆ. ಇಲ್ಲಿ ಶಮೀರ್ ಮಲಾರ್ ಆಂಗ್ಲ ಭಾಷೆಯಲ್ಲಿ ಅತ್ಯುತ್ತಮ ವೀಕ್ಷಕ ವಿವರಣೆಯನ್ನು ಹೇಳುವವರು. ಇಂತಹ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮ್ಮ ಶಬ್ದಗಳ ಭಂಡಾರ ಹೊರಗೆ ತೆಗೆದು ನೋಡುಗರನ್ನು ಅಚ್ಚರಿಯನ್ನಾಗಿ ಮಾಡಿಸುವವರು ಈ ಶಮೀರ್ ಮಲಾರ್. ಮೈಕನ್ನು ಬದಲಿಸ್ತಾ ಇದ್ದೀನಿ. 24ರ ಮುಂದೆ 29 ರನ್ನಿನ ಅವಶ್ಯಕತೆ ಇದೆ. Thank you, Abdul Samad Katipala. Before that, I request for the second free quarter final match of the tournament. In fact, yes, second free quarter final match is playing between Class 11 Chokkabettu taking against New Friends Krishnapura. I request both team captain please come to the left side of the commentary box for the tossing ceremony. Sensible batting between left hand right hand combination. Arshad Bajal, we all know that he's a distractive mindset player, but situation is demanding cool and calm cricket. If you look at last 1 year, Arshad Bajal totally changed his batting actually. Normally he's hitting the big shot in a very early part of the innings. Now, situation demanded him to play the cool and calm cricket. He taking single in every ball. And Shakir, we all know, he is the quality cricketer, especially known as a robotic cricketer. Beauty, absolutely beautiful delivery, and it's gone. That ball hitting the stump, no doubt in the mind of the umpire. Arshad Bajal departed. What a fantastic delivery. Absolutely magnificent one. Irfan Eden spot on with this decision. Oh, look at that. That is a wonderful decision from Irfan Eden. That ball definitely hitting the middle stump, no doubt in the mind of Irfan Eden. Straight away lifted his finger. The dangerous Arshad Bajal walking back to the pavilion. Now, this match is getting really interesting. Munir Kandiga, new batsman into the middle. One more drop. Solid player at number 4. Suitable person at number 4, no doubt about it. He played some magical innings, one of the KPL match for Sridevi cricketer Jeppu. He's a wonderful, wonderful player, Munir Kandiga, no doubt about it. He's a suitable person along with Shakir. They need a one partnership. Still 28 runs required in remaining 22 ball. Match evenly poised between the two sides. And lots of spectators, even as Abdul Samad Katipala said, midnight, lots of spectators really enjoying in this most wonderful cricket tournament. Ari Sporting having some smile on his face. Admin of cricket group. This time, lovely shot into that widest long off where the fielder collected the ball. Batsman had enough time to take that single. The next match, second free quarter final match. Class 11 Chokkabettu taking against New Friends Krishnapura. Both team got some quality players in their rank. Definitely that also going to be one nail-biter finish for every spectator. That's going to be one cracker of the contest. Shimmy down the track. Yesterday night he hit a couple of shots after down the track and played that long gone for 4 runs. Shakir is targeting that straight down the ground. He knows that once he reached the middle of the pitch, boundary looked like very small to him. That's why after shimmy down the track, then he tried to play straight down the ground. That's the quality of Shakir Jaki. Until he's there, dugout of KFC Kodikal, they can feel a little bit relaxed. Oh, Munir Kandiga. Same shot he repeated. This time, maybe inside edge of the bat into their short fine leg. That ball hit the flex of BMR Gold.
golden diamonds of BMR goal just behind the wicketkeeper. So batsmen had enough time to take the single. Sensible batting they required here. Just a 5 run difference between a ball and the required run. Oh, this time Shakir played his favorite sweep shot. There's a fielder there. Good fielding. He wanted second run. Good fielding. Very good fielding. So 4 over completed. Their scoring rate exactly 7.5 run per over. 30 after the completion of 4 over. Now 24 run required in remaining 18 ball. Exactly 8.00 required rate to win this match. Gettable. I think at this situation, match is a balance between 50-50 with the both team. Vishal bought into the attack. One more highly talented bowler. Umpires are just converging there. Batsmen bend down. They're converging. Whatever umpire decision, that's the final one. Now they are asking for the third umpire. Is that batsman in upright stance? We got a third umpire. That's good to see that the umpires, if anything doubt in their mind, they have the facility of taking the help of the third umpire. Yes, no ball signal from the third umpire and free to follow. Sometime midnight, ball will get wet. Leg spinner, while he tried to go for the quicker ball in that moment. Oh, good comeback. Munir Kandigar down the track. And he's gone. What an outstanding wicket keeping. Fraction of second he collected the ball with the bails off. What a fantastic wicket keeping. And he's walking back to the pavilion.
So the new batsman Nizam into the middle. The man who got man of the match in the previous match for his brilliant batting performance. Similar kind of situation they faced. Oh, beautiful delivery. Fine leg spin bowling. And if better throw directed, batsman may be in trouble. But ball did not hit the stump and the batsman had enough time to take that single. One more run added in the account of Nizam. He's off the mark with the shot. Shakir just played into that short extra cover fielder. Safwan collected the ball. Not a clean stop. That allowed the batter to take that single. This is going to be one nail baiting finish, no doubt about it. Oh, this is a good batting from Nizam. He's a master of. Oh, that's a little bit of misfield. Oh my goodness. Direct it. Maybe he's in a trouble. Look at that. Single second error from the fielder. Shakir went for the second run. That's the beauty of Shakir's running between the wicket. He's someone like Virat Kohli of India. Whenever there is a fielder out, little bit of fumble, he's going for the second run. But challenge Krishnapura. They got a very good bowling line attack. One of the finest club. Can they depend the total of 54? They have the opportunity. They have some quality bowler. One of the finest club in Krishnapura. Beautiful delivery. I think that fielder standing there means you need to stop the single. But they are taking the single in every ball. Now that fielder not standing near to the line actually. He is coming almost 5 meters in front of the line. So that he can stop that single. This time Shakir intelligently played into the deep extra cover. There's a fielder collects the ball. Good running between the wicket. This is Shakir for you. Yes, there is a gap between a bat and ball. 5 runs before this over started. Now they collected 3 times that couple. So over number 5 completed. 39 on the board. 12 ball and 15 run required. 12 ball, 15 run required. Previous match, almost similar kind of situation. 12 ball, 16 run required. Against Everstar Chokkabettu in that match for KFC Kodikkal. They needed 16 in the last 2 overs. But some white balls there really hurted Everstar in that match. This time also almost similar kind of situation. But for KFC Kodikkal, that time Nizam and Munir Kandika in the crease. Now they got a Shakir still there. That's why they are look like a little bit upper hand. If they pick the wicket of Shakir, definitely challenge Krishnapura. They can be in the match. Still this time, match is a 50-50 balance between the two sides. Anyone can win this match. Challenge Krishnapura. One good over. One of this wicket. Definitely they can strongly driver seat in this match. Change the bowling. Vishal. Beautiful delivery. Good looking shot. Brilliant shot. Good fielding. Excellent fielding from Nagaraj. He had one fantastic stop inside the circle that first over. He's such a quality all-rounder, Nagaraj. One of the best batsmen and good fielder in the boundary line. Just push the ball into that cover point direction. Once again, they're going for the second run. Good running. Oh my goodness. View of the umpires, it looked like a batsman in a trouble. Still he went for that third umpire. Is that bat landed on time when the bails are come off? Is Nizam's bat drag it behind the line? Wait and see. If this time wicket, new batsman need to come. He will take the strike, new batsman. That will be opportunity for challenge Krishnapura. Wait and see. Third umpire checking that.
In naked eye, it looked like 50-50, but in a replay that clear that bat already dragged over the line. Yes, batsman is safe, no doubt. Signal from the third umpire. That's a fantastic call from the third umpire. Bat already over the line when the bails are come off. Ten ball, 11 run required. Nizam so far very good start of the over. Just played wide of the fielder. Good fielding. They're going for once again that couple run. What a running between the wicket. This is example to all the young cricketer need to learn. When 12 ball 15 run required, most of the batsmen thinking the big shot on that time, but look at that Shakir and Nizam just pushing the ball in a gap, converting that single into double. Look at that 3 ball they got 6 run. That's why sensible cricket is how important this kind of crunch situation. Now run a ball chase, 9 ball 9 run required. Still challenge Krishnapura, they can come back. They need a couple of dot ball and a wicket. Beautiful delivery. Chance for now. Direct hit required. Oh my goodness. If direct hit, Nizam not in a frame at all. Luckily for him, ball missed the stump. 8 ball, 8 run required. What a match. Crunchy situation. Every spectator in their feet. Why not? This is going to be one last ball finish. No doubt about it. Shakir and Nizam. What a brilliant batting. 8 ball, 8 run required. One-handed sweep once again came. Short square leg fielder stopped that one. Not a clean one. That allowed the batsman to completing the single. 7 ball and 7 run required. What a fantastic atmosphere in this midnight. What a brilliant cricket tournament. Under the great leadership of Dawood Hakim. Conducting such a wonderful cricket tournament. BMR Trophy 2024. 7 ball, 7 run required to win this match. It's the final time. It's bowling mark. Shafiq. Oh, lovely shot into the deep. They're going for the second run. Good running between the wicket. Brilliant running. This is the 4th time they taken a 2 run. That's why they are in a commanding position in this match. Now, equation 6 ball and 5 run required to win this match. Without any 4 and 6, they got a 10 run in this over. Such a fantastic batting. Challenge Krishnapura. Need one magical over. Who will going to bowl that magical over? They got a quality bowlers. Vishal. Leg spinner. Having the ball on his hand. Can he do one magical over for challenge Krishnapura? Shakir still there along with Nizam. What a matured innings from Nizam under pressure. Same like previous match. He faced a similar kind of situation the previous match. Paid a gem of the knock. Got a man of the match for his brilliant performance. Now there is a mini conference between the fielders of challenge Krishnapura. 6 ball, 5 run required. 1 good over, still possible chance. They need to show good body language. They need to stop that single and double. Still they can come back, challenge Krishnapura. Wait and see. 6 ball, 5 run required. Shakir's role is really important. First 2 ball is really crucial for the both team. If KFC Kodikkal able to get a 2 run in a first 2 ball, definitely they are in a commanding position. Couple of dot ball, wicket of either these 2 player, definitely challenge Krishnapura. They can come back in this match. Wait and see. Yes, Vishal. Oh, that could have been a better effort. He stopped the ball, not a clean one. $50 comes up for KFC Kodikkal. Now 4 required.
from 5 delivery. 4 required from 5 delivery. What a partnership between Shakir and Nizam. What a fantastic running between the wicket. Beautiful delivery. Oh my goodness. Unfortunate for them. Direct it is in a trouble. Is in a pavilion maybe. Nothing happening for Challenge Krishnapura. If direct it, there should have been a dot ball and a wicket. New batsmen need to come there. But ball missed the stump. Salt on the wound. They cross for one more run. 2 run added. It means now 4 ball and 2 run required. Same situation they had in the previous match. 4 ball, 2 run. Low full toss in the air. Fielder missed the ball. They're going for the second run. And ball just crossed the boundary line. And congratulations KFC Kodikal. They reached the quarter-final match of in this wonderful cricket tournament. And also thank you Challenge Krishnapura. They may not won the match, but they won the heart of everyone with their brilliant performance. They fighted till the end of the match. They never given up attitude from Challenge Krishnapura. One of the finest club. They played a really good cricket. But one good innings, Shakir and young Nizam taken them into the victory. Congratulations once again and thank you so much Challenge Krishnapura.